ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು 3 ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಒಂದು ಫ್ಲಿಪ್ಕಾರ್ಟ್ ಅಶ್ಯೂರ್ಡ್ ಅಂದರೆ ಏನು, ಸೂಪರ್ ಕಾಯಿನ್ ಯಾವ ರೀತಿ ಅರ್ನ್ ಮಾಡೋದು, ಮತ್ತು ಪ್ಲಸ್ ಮೆಂಬರ್ಶಿಪ್ ಯಾವ ರೀತಿ ತಗೊಳ್ಳೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಿಮ್ಮ ಮೊಬೈಲಲ್ಲಿ ಫ್ಲಿಪ್ಕಾರ್ಟನ್ನು ಓಪನ್ ಮಾಡಿ. ನೀವು ಜಸ್ಟ್ ಕೆಳಗಡೆ ನೋಡ್ಬೋದು ಹೋಮ್, ಕ್ಯಾಟಗರೀಸ್, ನೋಟಿಫಿಕೇಷನ್, ಅಕೌಂಟ್ ಮತ್ತು ಕಾರ್ಟ್ ಅಂತ ಇದೆಯಲ್ಲ, ನೀವು ಜಸ್ಟ್ ಕ್ಯಾಟಗರೀಸನ್ನು ಸೆಲೆಕ್ಟ್ ಮಾಡಿ. ಇದರಲ್ಲಿ ನಿಮಗೆ ನಾನು ಪ್ಲಸ್ ಅಶ್ಯೂರ್ಡ್ ಯಾವ ರೀತಿ ಇರುತ್ತೆಂಬುದು ತೋರಿಸ್ಕೊಡ್ತೀನಿ, ಮತ್ತು ಅದರಿಂದ ಅಡ್ವಾಂಟೇಜ್ ಏನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ಲಿಪ್ಕಾರ್ಟ್ ಪ್ಲಸ್ ಅಶ್ಯೂರ್ಡ್ ಇಲ್ದಿರೋ ಪ್ರಾಡಕ್ಟ್ನ ನೀವು ಆರ್ಡರ್ ಮಾಡಿದರೆ ಏನಾಗುತ್ತೆಂಬುದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ಕೊಡ್ತೇನೆ. ಜಸ್ಟ್ ಇಲ್ಲಿ ನೋಡ್ಬೋದು ನೀವು ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್, ಫಸ್ಟ್ ಪ್ರಾಡಕ್ಟ್ ಇದೆಯಲ್ಲ, ಇದರಲ್ಲಿ ನೋಡ್ಬೋದು ಸೈಡಲ್ಲಿ ಪ್ಲಸ್ ಎಫ್ ಅಶ್ಯೂರ್ಡ್ ಅಂತ ಉಂಟಲ್ಲ. ಈ ಪರ್ಟಿಕ್ಯುಲರ್ ಪ್ರಾಡಕ್ಟು ನಿಮಗೆ 6 ಕ್ವಾಲಿಟಿ ಚೆಕ್ ಆದ ನಂತರ ನಿಮ್ಮ ಕೈಗೆ ಬರೋದು. ಪ್ಯಾಕಿಂಗ್ ಪಕ್ಕಾ ಇರುತ್ತೆ, ಮಿಸ್ ಪ್ಯಾಕಿಂಗ್ ಅವ್ರು ಮಾಡಿರಲ್ಲ, ಕಂಪ್ಲೀಟ್ ನೀಟ್ ಪ್ಯಾಕೇಜಿಂಗ್ ಮಾಡಿರ್ತಾರೆ. ಮತ್ತು ನಿಮಗೆ ಫ್ರೀ ಮತ್ತು ಫಾಸ್ಟ್ ಡೆಲಿವರಿ ಇರುತ್ತೆ. ನಿಮ್ಗೆ ಯಾವುದೇ ಪ್ರಾಡಕ್ಟ್ ನೀವು ಆರ್ಡರ್ ಮಾಡ್ತೀರೋ ಅದು 500 ರೂಪಿ ಎಬೋವ್ ಇದ್ದಲ್ಲಿ ನಿಮಗೆ ಪ್ರಾಡಕ್ಟು ಫ್ರೀ ಡೆಲಿವರಿ ಬರುತ್ತೆ. 500 ರೂಪಿ ಡೌನ್ ಕಮ್ಮಿ ಇದ್ದಲ್ಲಿ ಸೆಲ್ಲರು ನಾಮಿನಲ್ ಶಿಪ್ಪಿಂಗ್ ಚಾರ್ಜ್ ಅಂತ ಕಲೆಕ್ಟ್ ಮಾಡ್ತಾರೆ. ಅದು 40 ರೂಪಿ, 60 ರೂಪಿ, 80 ರೂಪಿ ಆ ರೀತಿ ನಿಮ್ಮ ಪ್ರಾಡಕ್ಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಫ್ರೀ ಡೆಲಿವರಿ ಇರಬೇಕಂದ್ರೆ ನಿಮಗೆ 500 ರೂಪೀಸ್ ಎಬೋವ್ ಆರ್ಡರ್ ನೀವು ಸೆಲೆಕ್ಟ್ ಮಾಡಿದರೆ ಪ್ಲಸ್ ಅಶ್ಯೂರ್ಡ್ ಪ್ರಾಡಕ್ಟ್ದು ಫ್ರೀ ಡೆಲಿವರಿ ಆಗುತ್ತೆ ನಿಮಗೆ. ಸೊ ಈ ಪರ್ಟಿಕ್ಯುಲರ್ ಪ್ಲಸ್ ಎಫ್ ಅಶ್ಯೂರ್ಡ್ ಸಿಂಬಲ್ ಇರುವಂಥ ಪ್ರಾಡಕ್ಟ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಿಮಗೆ ಯಾವ ರೀತಿ ಡ್ಯಾಮೇಜ್ ಆಗಲಿ, ಸ್ಟೇನ್ ಆಗಲಿ, ಪ್ರಾಡಕ್ಟ್ ಮಿಸ್ಸಿಂಗ್ ಆಗಲಿ, ಅಥವಾ ನೀವು ಆರ್ಡರ್ ಮಾಡಿದೊಂದು ಬಂದಿರೋದು ಬೇರೊಂದು, ಅಥವಾ ಸೈಜ್ ರಾಂಗು, ಈ ರೀತಿಯಾದಂಥ ಪ್ರಾಬ್ಲಮ್ ತುಂಬನೇ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅಂದರೆ 99% ಪ್ರಾಡಕ್ಟು ಸರಿ ಇರುತ್ತೆ. ಯು ವಿಲ್ ಅರ್ನ್ 2 ಸೂಪರ್ ಕಾಯಿನ್ ಆನ್ ದಿಸ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಪರ್ಟಿಕ್ಯುಲರ್ ಅಮೌಂಟ್ ಮೇಲೆ ಈ ಸೂಪರ್ ಕಾಯಿನ್ ಡಿಸೈಡ್ ಆಗುತ್ತೆ. ಸೊ ಈ ರೀತಿ ನೀವು ಅರ್ನ್ ಮಾಡಿದ ಸೂಪರ್ ಕಾಯಿನು 200 ಆಗಿದ್ದರೆ ನಿಮಗೆ ಫ್ಲಿಪ್ಕಾರ್ಟ್ ಪ್ಲಸ್ ಮೆಂಬರ್ಶಿಪ್ ಅಂತ ಸಿಗುತ್ತೆ. ಅದರದ್ದು ಯೂಸ್ ಏನಂತ ಈ ವಿಡಿಯೋದಲ್ಲಿ ನಾನು ಮುಂದಕ್ಕೆ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಇದು ಅಮೌಂಟು ತುಂಬ ಕಡಿಮೆ ಇದ್ದಲ್ಲಿ ನಿಮಗೆ ಜಸ್ಟ್ ಸಿಗೋದು 2 ಸೂಪರ್ ಕಾಯಿನ್ ಮಾತ್ರ. ಅದೇ ನೀವು ಜಾಸ್ತಿ ಅಮೌಂಟ್ ಇರುವಂಥ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಜಾಸ್ತಿ ಸೂಪರ್ ಕಾಯಿನ್ ಸಿಗುತ್ತೆ. ನಾನು ಜಸ್ಟ್ ಈಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಓಕೆ, ಈ ಪರ್ಟಿಕ್ಯುಲರ್ ಮೊಬೈಲ್ದು ನೀವು ಕೆಳಗಡೆ ಹೋಗಿ ನೋಡ್ಬೋದು. ನಿಮಗೆ ನೋಡಿ, ಯು ವಿಲ್ ಅರ್ನ್ 50 ಸೂಪರ್ ಕಾಯಿನ್ ಆನ್ ದಿಸ್ ಆರ್ಡರ್ ಅಂತ ಉಂಟು. ಅಂದರೆ ಈ ಪರ್ಟಿಕ್ಯುಲರ್ ಮೊಬೈಲು 16,999 ನೀವು ಪರ್ಚೇಸ್ ಮಾಡಿದ ನಿಮಗೆ ಸಿಗುವಂಥ ಸೂಪರ್ ಕಾಯಿನ್ 50 ಸೂಪರ್ ಕಾಯಿನ್. ಈ ರೀತಿ ನೀವು 4 ಮೊಬೈಲ್ ಪರ್ಚೇಸ್ ಮಾಡಿದ್ರೆ ನಿಮಗೆ 200 ಸೂಪರ್ ಕಾಯಿನ್ ಎಂಬ ಟಾರ್ಗೆಟ್ ರೀಚ್ ಆಗ್ತೀರಾ, ಮತ್ತು ಪ್ಲಸ್ ಮೆಂಬರ್ಶಿಪ್ಪು ಸಿಗ್ಬಿಡುತ್ತೆ. ಈ 200 ಸೂಪರ್ ಕಾಯಿನ್ ಎಂಬುದು 1 ವರ್ಷದೊಳಗಡೆ ನೀವು ಕಲೆಕ್ಟ್ ಮಾಡಬೇಕು. ಅದರೊಳಗಡೆ ಕಲೆಕ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಆ ಪ್ಲಸ್ ಮೆಂಬರ್ಶಿಪ್ ಎಂಬ ಒಂದು ಬ್ಯಾಜ್ ಸಿಗೋದು. 100 ರೂಪೀಸ್ ಸ್ಪೆಂಡ್ ಮಾಡಿದಲ್ಲಿ ನಿಮಗೆ ಸಿಗೋದು 2 ಸೂಪರ್ ಕಾಯಿನು. ಆ ರೀತಿ ಮ್ಯಾಕ್ಸಿಮಮ್ 50 ಸೂಪರ್ ಕಾಯಿನ್ವರೆಗೆ ಮಾತ್ರ ನಿಮಗೆ ಸಿಗೋದು. ಸೊ ಈಗ ನಿಮಗೆ 2 ಮಾಹಿತಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಒಂದು ಫ್ಲಿಪ್ಕಾರ್ಟು ಅಶ್ಯೂರ್ಡ್ ಪ್ರಾಡಕ್ಟು ಯಾವ ರೀತಿ ಇರುತ್ತಂತ, ಮತ್ತು ಸೂಪರ್ ಕಾಯಿನ ಹೇಗೆ ಅರ್ನ್ ಮಾಡೋದಂತ. ಈಗ ನಿಮಗೆ ಫ್ಲಿಪ್ಕಾರ್ಟ್ ಅಶ್ಯೂರ್ಡ್ ಇಲ್ದಿರೋ ಪ್ರಾಡಕ್ಟು ಯಾವ ರೀತಿ ಇರುತ್ತೆ, ಅದು ಪರ್ಚೇಸ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದರಲ್ಲಿ ಪ್ರಾಡಕ್ಟ್ದು ಸೆಲ್ಲರ್ ನೇಮ್, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ರೇಟು, ಮತ್ತು ನೀವು ನೋಡ್ಬೋದು ಪ್ಲಸ್ 54 ಡೆಲಿವರಿ ಫೀಸ್ ಅಂತ ಉಂಟು. ಅದ್ರ ಕೆಳಗಡೆ ನೋಡ್ಬೋದು ನೀವು ಪ್ಲಸ್ ಎಫ್ ಅಶ್ಯೂರ್ಡ್ ಎಂಬ ಬ್ಯಾಜು ಈ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಇಲ್ಲ. ಸೊ ಈ ಪರ್ಟಿಕ್ಯುಲರ್ ಸೆಲ್ಲರು ನಿಮಗೆ ಡೈರೆಕ್ಟ್ ಕಳಿಸ್ಕೊಡ್ತಾನೆ, ಮತ್ತು ಈ ಪ್ರಾಡಕ್ಟಿಗೆ ನಿಮಗೆ 54 ರೂಪಿ ಡೆಲಿವರಿ ಫೀಸನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಈ 54 ರೂಪಿ ಡೆಲಿವರಿ ಚಾರ್ಜು ಈ ಅಮೌಂಟ್ ಜೊತೆ ಆ್ಯಡ್ ಆಗಿ ಟೋಟಲ್ ಅಮೌಂಟಾಗಿ ನಿಮಗೆ ಪಾರ್ಸಲ್ ಮೇಲೆ ಎಂಟ್ರಿ ಆಗಿರುತ್ತೆ. ನೀವು ಆ್ಯಕ್ಚುಲ್ ಪ್ರಾಡಕ್ಟ್ ರೇಟು 299 ಅಲ್ವಾ, ನಾ ಏನಕ್ಕೆ 54 ರೂಪಿ ಜಾಸ್ತಿ ಕೊಡಬೇಕು ಎಂಬ ಆರ್ಗ್ಯುಮೆಂಟು ನೀವು ಕೊರಿಯರ್ ಪರ್ಸನ್ ಹತ್ರ ಮಾಡುವಾಗಿಲ್ಲ. ಈ ಪರ್ಟಿಕ್ಯುಲರ್ 54 ಡೆಲಿವರಿ ಫೀಸ್ ಅದ್ರ ಜೊತೆನೇ ಆ್ಯಡ್ ಆಗಿರುತ್ತೆ. ಇನ್ನೊಂದು, ಈ ಪ್ರಾಡಕ್ಟನ್ನು ಏನಾದರೂ ಪ್ರಾಬ್ಲಮ್ ಇತ್ತಂತ ನೀವು ರಿಟರ್ನ್ ಹಾಕಿದಾಗ ನಿಮಗೆ ಸಿಗೋದು 299 ರೂಪಿ ಮಾತ್ರ. ನೀವು ಎಕ್ಸ್ಟ್ರಾವಾಗಿ ಪೇ ಮಾಡಿದ 54 ಡೆಲಿವರಿ ಫೀಸ್ ಏನಿದೆಯೋ ಅದು ನಿಮಗೆ ಸಿಗೋದಿಲ್ಲ, ಅದು ನಿಮಗೆ ಲಾಸ್ ಆಗುತ್ತೆ. ಇನ್ನೊಂದು, ಈ ಪ್ರಾಡಕ್ಟು ಡೈರೆಕ್ಟ್ ಸೆಲ್ಲರ್ ಕಳಿಸೋದ್ರಿಂದ ಈ ಪ್ರಾಡಕ್ಟಲ್ಲಿ ಡ್ಯಾಮೇಜ್ ಇರ್ಬೋದು, ಸ್ಟೇನ್ ಇರ್ಬೋದು, ಯಾವುದಾದ್ರೂ ಪ್ರಾಬ್ಲಮ್ಸ್ ಇರ್ಬೋದು. ಈಗ ಫ್ಲಿಪ್ಕಾರ್ಟ್ದು ಹೋಮ್ ಪೇಜ್ ಬಂದಿದ್ದೀವಿ. ಈಗ ಈ ಪರ್ಟಿಕ್ಯುಲರ್ ಅಕೌಂಟು ನನ್ನ ಹತ್ರ ಇರುವಂಥ ಈ ಅಕೌಂಟಲ್ಲಿ ಫ್ಲಿಪ್ಕಾರ್ಟ್ ಪ್ಲಸ್ದು ಮೆಂಬರ್ಶಿಪ್ಪು ಎಷ್ಟು ಪರ್ಸೆಂಟೇಜ್ ಕಂಪ್ಲೀಟ್ ಆಗಿದೆ ಎಂಬುದು ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ. ಜಸ್ಟ್ ಡೌನಲ್ಲಿ ಹೋಮ್, ಕ್ಯಾಟಗರೀಸ್, ನೋಟಿಫಿಕೇಷನ್ ಮತ್ತು ಅಕೌಂಟ್ ಅಂತ ಇದೆಯಲ್ಲ, ನೀವು ಜಸ್ಟ್ ಅಕೌಂಟನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೆಲವು ಸೆಕ್ಷನ್ಗಳು ಉಂಟು.
ನೀವು ಜಸ್ಟ್ ಡೌನ್ ಹೋದಲ್ಲಿ ಅಕೌಂಟ್ ಸೆಟ್ಟಿಂಗಲ್ಲಿ ಫಸ್ಟ್ ಆಪ್ಷನ್ ಫ್ಲಿಪ್ಕಾರ್ಟ್ ಪ್ಲಸ್ ಅಂತ ಇದೆಯಲ್ಲ, ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು, ಜಸ್ಟ್ ಡೌನ್ ಬಂದಲ್ಲಿ ಅರ್ನ್ ಸೂಪರ್ ಕಾಯಿನ್ ಟು ಜಾಯಿನ್ ಪ್ಲಸ್ ಅಂತ ಉಂಟು. ಯು ನೀಡ್ 172 ಮೋರ್ ಟು ಬಿಕಮ್ ಎ ಪ್ಲಸ್ ಮೆಂಬರ್. ಅಂದರೆ ಈಗ ಜಸ್ಟ್ 14% ಕಂಪ್ಲೀಟ್ ಆಗಿದೆ. ಇನ್ನು ನಾನು ಅರ್ನ್ ಮಾಡಬೇಕಾಗಿರೋದು 172 ಸೂಪರ್ ಕಾಯಿನ್ ಅರ್ನ್ ಮಾಡಿದಾಗ ನಮಗೆ ಈ ಪ್ಲಸ್ ಮೆಂಬರ್ಶಿಪ್ ಸಿಗುತ್ತೆ. ಪ್ಲಸ್ ಮೆಂಬರ್ಶಿಪ್ ತಗೊಂಡಲ್ಲಿ ಏನು ಯೂಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅರ್ನ್ ಡಬಲ್ ದ ಸೂಪರ್ ಕಾಯಿನ್, ಅಂದರೆ ನೀವು 2 ಪಟ್ಟಷ್ಟು ಜಾಸ್ತಿ ಸೂಪರ್ ಕಾಯಿನ್ನ ಅರ್ನ್ ಮಾಡ್ಬೋದು. ಅನ್ಲಿಮಿಟೆಡ್ ಫ್ರೀ ಡೆಲಿವರಿ, ನಿಮಗೆ 500 ರೂಪಿ ಇರುವಂಥ ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು 500 ರೂಪಿ ಎಬೋವ್ ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮಗೆ ಫ್ರೀ ಡೆಲಿವರಿ ಸಿಗುತ್ತೆ. ಆಫರ್ ಟೈಮಲ್ಲಿ ಮಾತ್ರ ನಿಮಗೆ ಅಮೌಂಟ್ ಕಮ್ಮಿ ಇದ್ದಲ್ಲೂ ನಿಮಗೆ ಫ್ರೀ ಡೆಲಿವರಿ ಸಿಗ್ಬೋದು. ಆದರೆ ನಾರ್ಮಲ್ ಸ್ಟ್ಯಾಂಡರ್ಡು ನಿಮಗೆ ಎಬೋವ್ 500 ರೂಪಿ ನೀವು ಪರ್ಚೇಸ್ ಮಾಡಿದಾಗ ಮಾತ್ರ ನಿಮಗೆ ಡೆಲಿವರಿ ಫ್ರೀ ಇರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ನೀವು ಪ್ಲಸ್ ಮೆಂಬರ್ಶಿಪ್ ತಗೊಂಡ ನಂತರ ನಿಮಗೆ ಕಂಪ್ಲೀಟ್ ಫ್ರೀ ಇರುತ್ತೆ. ಎಲ್ಲ ಪ್ಲಸ್ ಪ್ರಾಡಕ್ಟನ್ನು ನಿಮಗೆ ಕಂಪ್ಲೀಟ್ ಫ್ರೀ ಡೆಲಿವರಿ ಇರುತ್ತೆ ಮತ್ತು ಫಾಸ್ಟ್ ಡೆಲಿವರಿ ಇರುತ್ತೆ. ನೆಕ್ಸ್ಟ್ ನೋಡ್ಬೋದು ಅರ್ಲಿ ಆಕ್ಸೆಸ್ ಟು ಸೇಲ್ಸ್, ಅಂದರೆ ಯಾವುದೇ ಥರದ ನ್ಯೂ ಸೇಲ್ ಬಂದಾಗ ನಿಮಗೆ ಫಸ್ಟ್ ಪ್ರಿಫರೆನ್ಸು ಪ್ಲಸ್ ಮೆಂಬರ್ಸ್ಗೆ ಕೊಡ್ತಾರೆ. ಒನ್ ಡೇ ಅರ್ಲಿಯಾಗೆ ನೀವು ಪ್ರಾಡಕ್ಟಲ್ಲಿ ರಿವ್ಯೂ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಪ್ರಯಾರಿಟಿ ಕಸ್ಟಮರ್ ಸಪೋರ್ಟ್, ಅಂದರೆ ನೀವು ತಗೊಂಡ ಪ್ರಾಡಕ್ಟಲ್ಲಿ ನೀವು ಪ್ಲಸ್ ಪ್ರಾಡಕ್ಟ್ನ ತಗೊಂಡಲ್ಲಿ ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್ ಇದ್ದು ನೀವು ಕಸ್ಟಮರ್ ಕೇರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇಮ್ಮಿಡಿಯೇಟ್ ಸೊಲ್ಯೂಷನ್ ಸಿಗುತ್ತೆ. ಸಪೋಸ್ ನೀವು ರಿಟರ್ನ್ ಮಾಡಬೇಕು, ರೀಪ್ಲೇಸ್ ಮಾಡಬೇಕು, ಇಮ್ಮಿಡಿಯೇಟು ಅದು ಆ್ಯಕ್ಟಿವೇಟ್ ಆಗುತ್ತೆ. ತುಂಬ ಡಿಲೇ ಮಾಡಲ್ಲ. ಸೆಲ್ಲರ್ದು ಪ್ರಾಡಕ್ಟ್ ಯಾವಾಗಲೂ ಸೆಲ್ಲರ್ ಅಪ್ರೂವ್ ಮಾಡಿದ್ರೆ ಮಾತ್ರ ನಿಮಗೆ ರಿಟರ್ನ್ ಆಗಲಿ ರೀಪ್ಲೇಸ್ಮೆಂಟ್ ಆಗಲಿ ಅಪ್ರೂವ್ ಆಗೋದು. ಬಟ್ ಈ ಪರ್ಟಿಕ್ಯುಲರ್ ಪ್ಲಸ್ ಪ್ರಾಡಕ್ಟ್ ನೀವು ಜಸ್ಟ್ ಕಸ್ಟಮರ್ ಕೇರ್ನ ನೀವು ಕಮೆಂಟ್ ಮುಖಾಂತರ ಅಥವಾ ಡೈರೆಕ್ಟ್ ಕಾಲ್ ಮುಖಾಂತರ ನೀವು ಇನ್ಫಾರ್ಮ್ ಮಾಡಿದರೆ ಅವರು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ನಿಮಗೆ ಆ್ಯಕ್ಟಿವೇಟ್ ಮಾಡ್ತಾರೆ. ಅಲ್ಲಿಗೆ ಇಮಿಡಿಯೇಟ್ ರೀಫಂಡ್ ಆಗುತ್ತೆ ಅಥವಾ ರೀಪ್ಲೇಸ್ಮೆಂಟ್ ಆಗುತ್ತೆ. ಸೊ ನೀವು ಪರ್ಚೇಸ್ ಮಾಡಿದ ಸೂಪರ್ ಕಾಯಿನು ನಿಮಗೆ ಕಂಪ್ಲೀಟ್ 200 ಆಗೋವರೆಗೆ ನೀವು ವೆಯ್ಟ್ ಮಾಡಬೇಕು. ಸೊ 200 ಕಾಯಿನ್ ಆದ ನಂತರ ಪ್ಲಸ್ ಮೆಂಬರ್ಶಿಪ್ ಸಿಗುತ್ತೆ. ಸಪೋಸ್ ನೀವು 200 ಕಾಯಿನ್ಸ್ ಆಗೋದಕ್ಕೆ ಹಿಂದೆ ನೀವು ಬೇರೆ ಪ್ರಾಡಕ್ಟಿಗೆ ನೀವು ಆ ಪರ್ಟಿಕ್ಯುಲರ್ ಕಾಯಿನ್ಸ್ನ ಯೂಸ್ ಮಾಡಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ಅಲ್ಲಿಗೆ ಸೂಪರ್ ಕಾಯಿನ್ ರಿಡ್ಯೂಸ್ ಆಗುತ್ತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ಬೇಕಾದ ಮಾಹಿತಿ ಕೊಟ್ಟೆ ಅಂತ ಅಂದ್ಕೋತೀನಿ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.